ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ ಸ್ಥಳದಲ್ಲಿ ಕ್ಯಾಂಟೀನ್ ಬೇಡ, ಹಾಗೇನೆ ನಿಲ್ದಾಣ ಬಸ್ ನಿಲ್ದಾಣ ಸ್ಥಳದಲ್ಲಿ ಯಾಕೆ ಕ್ಯಾಂಟೀನ್ ಮಾಡ್ತೀರಿ, ಬಸ್ ನಿಲ್ದಾಣ ಇಲ್ಲ ಆಗುತ್ತಾಗ ಜನಗಳಿಗೆ, ಸೊ ಬೇರೆ ಒಂದು ಜಾಗ ನೋಡಿ ಮಾಡಿ ಅನ್ನೋದು ಜನಗಳ ಆಕ್ರೋಶ. ಬೀದರ್ನ ಮೈಲೂರು ಕ್ರಾಸ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಮಾಡೇ ಅಂದ್ರು ಫೈನಲ್ ಅಂದ್ರೆ ಮಾಡೋದು ಹಾಗೆ ನೋಡ್ಕೊಂಬಾರ ಅವ್ರು ಬೇಡ ಅಂತ ಹೇಳೋಗ್ಯಾರ ನಮಗೆ ಇರೋ ಲೆಕ್ಕ ಮೈಲೂರ್ದ ಹಾಕ್ತೇನೆ ಅಂತ ಹೇಳೋದು. ಅವ್ರು ಬರಸ್ತಾನ ಮಾಡ್ಬೇಡ್ರಿ, ಮೈಲೂರ್ದ ಜಾಗ ಅದಾವ ತೋರಿಸಿದ ನಮ್ಮ ಮಂತ್ರಿಯವರಿಗೆ ಕನ್ವಿನ್ಸ್ ಆಗ್ಯಾರ ಸರ್. ಪುಕ್ಷೇಟದಲ್ಲಿ ಕಬ್ಜೆ ಮಾಡತ್ತವ JND ಕಾಲೇಜ್ ಅದ್ರ ಜಾಗ ಅವ್ರು ಗುರುಬುರರು ಅವರು ಇವರು ಗರೀಬ್ ಮಂದಿ ಊಟ ಮಾಡ್ತಾರೆ. मंत्री साहब डिसाइड करते आप बोल रहे हैं, आपकी बात को हम सुन रहे हैं. अब इतने लोग बोल रहे हैं मंत्री साहब बोल के नहीं, अब इन्हों दालो बरे ನಗರದಲ್ಲಿ ಈಗಾಗಲೇ 4-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳಕ್ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲು ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಕ್ ಇರೋದಿಲ್ಲ. ಅದು ಒಳ್ಳೆ ಸ್ಕೀಮ್ ಅದ, ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡ್ಬೇಕಂಬ ಭಾವನೆ ಅದ ಅಂದ್ರೆ ಇಲ್ಲೇ ಬಾಜು ಮುನ್ಸಿಪಾಲಿಟಿದ ಒಂದು ಪ್ರಾಪರ್ಟಿ ಬೇರೆ ಕಬ್ಜಾ ಮಾಡ್ಕೊಳತ್ತಾರ. ಆ ಪ್ರಾಪರ್ಟಿದಾಗ ಹಾಕ್ದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದ. ಇವತ್ತು BUB ಕಾಲೇಜ್ನವ್ರು ಈಗ ಯಾರಿಗೆ ಒಳಗೆ ವಾಕಿಂಗ್ ಬರ್ಲಕ್ ಬಿಡಲ್ಲ ಹೊಂಟಾರ. ಅಂತ ಪರಿಸ್ಥಿತಿ ಇದ್ದಾಗ ನೀವು ಈ ಗಾರ್ಡನ್ ಹಾಳು ಮಾಡ್ಲಾರ್ದಂಗ ಇಲ್ಲೇ ಪಕ್ಕದಾಗ ಗವರ್ಮೆಂಟ್ ಪ್ರಾಪರ್ಟಿ ಅದ, ಅದು ತೋರಿಸ್ತೇವೆ, ಅಲ್ಲಿ ಹಾಕ್ರಿ ಅಂತ ನಾವು ಹೇಳ್ತಿದ್ದೇವೆ. ಇವತ್ತು ಇಡೀ ಈ ಭಾಗದ 3-4 ಜನ ನಗರಸಭೆ ಸದಸ್ಯರು ಇದಕ್ಕೆ ವಿರೋಧ ಮಾಡತ್ತಿದ್ದೇವೆ. ನಾವು ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತೇವೆ. ಇವತ್ತು ಅವ್ರು ಇಲ್ಲಿ ಇಲ್ಲ, ಅದ್ರ ಸಲುವಾಗಿ ಕೆಲಸ ನಿಲ್ಲಿಸ್ರಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡತ್ತಿದ್ದೇವೆ. ಇಲ್ಲ, ಕೆಲಸ ಬಸ್ ಸ್ಟಾಪ್ ಕೆಡ್ತಾ ಇಲ್ಲ, ಅವ್ರು ಸುಮ್ಮನೆ ಕ್ಲೀನ್ ಮಾಡತ್ತಾರ. ಬಟ್ ಅವ್ರು ಏನಾದ್ರೂ ಇಲ್ಲಿ ಯಾವುದೇ ಕಾರಣಕ್ಕೆ ಜನ ಆಗ್ಲಕ್ ಬಿಡಲ್ಲ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗೋದಿಲ್ಲ. 3 ಸರಿ ಆಗ್ಯದ. ಅಧಿಕಾರಿಗಳ ಮೇಲೆ ನಮ್ಮ ಮಂತ್ರಿಯವರು ಒತ್ತಡ ಹಾಕ್ಲತ್ತಾರ, ಸಚಿವರು. ಅವ್ರ ಉದ್ದೇಶ ಒಳ್ಳೇದಿದ್ದಿರ್ಬೇಕು, ಆದ್ರೆ ಅವರಿಗೆ ಕನ್ವಿನ್ಸ್ ಮಾಡೋರು ಗಲತ್ ಮಾಡ್ಯಾರ. ಈ ಜಾಗದಾಗ ಮಾಡೋದಲ್ಲ. ನಮ್ಮ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಜಾಗ ಬೇರೆ ಲೂಟಿ ಹೊಡ್ಲತ್ತಾರ, ಅಲ್ಲಿ ಹಾಕ್ರಿ ಎಲ್ಲತ್ತಿದ್ದೇವೆ JND ಕಾಲೇಜ್ ಅದ್ರ. ಆದ್ರೆ ಅಧಿಕಾರಿಗಳು ಅವ್ರಿಗೆ ಕರೆಕ್ಟ್ ಕನ್ವಿನ್ಸ್ ಮಾಡ್ತಾ ಇಲ್ಲ. ಮಂತ್ರಿಯವರಿಗೆ ನಾವೆಲ್ಲರೂ ಭೇಟಿ ಆಗ್ತೇವೆ, ಆಗ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ. ಅಲ್ಲಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದ, ಅಲ್ಲೆಲ್ಲ ಬಡವರ ಅಲ್ಲಿ ಹಾಕ್ರಿ ಅಂತ ಹೇಳಿ ನಮ್ದು ಉದ್ದೇಶ ಅದ. ಇದು ಬಸ್ ಸ್ಟ್ಯಾಂಡ್ ಹೊರಗೆ ಮಾಡ್ಕೊ ಜನ ಪಾಪ ರೋಡ್ ಮೇಲೆ ಇದ್ರಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ಜನ ಬರ್ತಾರೆ, ಇದ್ರ ಕ್ಯಾಂಟೀನ್ ಮಾಡ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಮಾಡ್ರಿ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ ಸ್ಥಳದಲ್ಲಿ ಕ್ಯಾಂಟೀನ್ ಬೇಡ, ಹಾಗೇನೆ ನಿಲ್ದಾಣ ಬಸ್ ನಿಲ್ದಾಣ ಸ್ಥಳದಲ್ಲಿ ಯಾಕೆ ಕ್ಯಾಂಟೀನ್ ಮಾಡ್ತೀರಿ, ಬಸ್ ನಿಲ್ದಾಣ ಇಲ್ಲ ಆಗುತ್ತಾಗ ಜನಗಳಿಗೆ, ಸೊ ಬೇರೆ ಒಂದು ಜಾಗ ನೋಡಿ ಮಾಡಿ ಅನ್ನೋದು ಜನಗಳ ಆಕ್ರೋಶ. ಬೀದರ್ನ ಮೈಲೂರು ಕ್ರಾಸ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಮಾಡೇ ಅಂದ್ರು ಫೈನಲ್ ಅಂದ್ರೆ ಮಾಡೋದು ಹಾಗೆ ನೋಡ್ಕೊಂಬಾರ ಅವ್ರು ಬೇಡ ಅಂತ ಹೇಳೋಗ್ಯಾರ ನಮಗೆ ಇರೋ ಲೆಕ್ಕ ಮೈಲೂರ್ದ ಹಾಕ್ತೇನೆ ಅಂತ ಹೇಳೋದು. ಅವ್ರು ಬರಸ್ತಾನ ಮಾಡ್ಬೇಡ್ರಿ, ಮೈಲೂರ್ದ ಜಾಗ ಅದಾವ ತೋರಿಸಿದ ನಮ್ಮ ಮಂತ್ರಿಯವರಿಗೆ ಕನ್ವಿನ್ಸ್ ಆಗ್ಯಾರ ಸರ್. ಪುಕ್ಷೇಟದಲ್ಲಿ ಕಬ್ಜೆ ಮಾಡತ್ತವ JND ಕಾಲೇಜ್ ಅದ್ರ ಜಾಗ ಅವ್ರು ಗುರುಬುರರು ಅವರು ಇವರು ಗರೀಬ್ ಮಂದಿ ಊಟ ಮಾಡ್ತಾರೆ. मंत्री साहब डिसाइड करते आप बोल रहे हैं, आपकी बात को हम सुन रहे हैं. अब इतने लोग बोल रहे हैं मंत्री साहब बोल के नहीं, अब इन्हों दालो बरे ನಗರದಲ್ಲಿ ಈಗಾಗಲೇ 4-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳಕ್ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲು ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಕ್ ಇರೋದಿಲ್ಲ. ಅದು ಒಳ್ಳೆ ಸ್ಕೀಮ್ ಅದ, ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡ್ಬೇಕಂಬ ಭಾವನೆ ಅದ ಅಂದ್ರೆ ಇಲ್ಲೇ ಬಾಜು ಮುನ್ಸಿಪಾಲಿಟಿದ ಒಂದು ಪ್ರಾಪರ್ಟಿ ಬೇರೆ ಕಬ್ಜಾ ಮಾಡ್ಕೊಳತ್ತಾರ. ಆ ಪ್ರಾಪರ್ಟಿದಾಗ ಹಾಕ್ದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದ. ಇವತ್ತು BUB ಕಾಲೇಜ್ನವ್ರು ಈಗ ಯಾರಿಗೆ ಒಳಗೆ ವಾಕಿಂಗ್ ಬರ್ಲಕ್ ಬಿಡಲ್ಲ ಹೊಂಟಾರ. ಅಂತ ಪರಿಸ್ಥಿತಿ ಇದ್ದಾಗ ನೀವು ಈ ಗಾರ್ಡನ್ ಹಾಳು ಮಾಡ್ಲಾರ್ದಂಗ ಇಲ್ಲೇ ಪಕ್ಕದಾಗ ಗವರ್ಮೆಂಟ್ ಪ್ರಾಪರ್ಟಿ ಅದ, ಅದು ತೋರಿಸ್ತೇವೆ, ಅಲ್ಲಿ ಹಾಕ್ರಿ ಅಂತ ನಾವು ಹೇಳ್ತಿದ್ದೇವೆ. ಇವತ್ತು ಇಡೀ ಈ ಭಾಗದ 3-4 ಜನ ನಗರಸಭೆ ಸದಸ್ಯರು ಇದಕ್ಕೆ ವಿರೋಧ ಮಾಡತ್ತಿದ್ದೇವೆ. ನಾವು ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತೇವೆ. ಇವತ್ತು ಅವ್ರು ಇಲ್ಲಿ ಇಲ್ಲ, ಅದ್ರ ಸಲುವಾಗಿ ಕೆಲಸ ನಿಲ್ಲಿಸ್ರಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡತ್ತಿದ್ದೇವೆ. ಇಲ್ಲ, ಕೆಲಸ ಬಸ್ ಸ್ಟಾಪ್ ಕೆಡ್ತಾ ಇಲ್ಲ, ಅವ್ರು ಸುಮ್ಮನೆ ಕ್ಲೀನ್ ಮಾಡತ್ತಾರ. ಬಟ್ ಅವ್ರು ಏನಾದ್ರೂ ಇಲ್ಲಿ ಯಾವುದೇ ಕಾರಣಕ್ಕೆ ಜನ ಆಗ್ಲಕ್ ಬಿಡಲ್ಲ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗೋದಿಲ್ಲ. 3 ಸರಿ ಆಗ್ಯದ. ಅಧಿಕಾರಿಗಳ ಮೇಲೆ ನಮ್ಮ ಮಂತ್ರಿಯವರು ಒತ್ತಡ ಹಾಕ್ಲತ್ತಾರ, ಸಚಿವರು. ಅವ್ರ ಉದ್ದೇಶ ಒಳ್ಳೇದಿದ್ದಿರ್ಬೇಕು, ಆದ್ರೆ ಅವರಿಗೆ ಕನ್ವಿನ್ಸ್ ಮಾಡೋರು ಗಲತ್ ಮಾಡ್ಯಾರ. ಈ ಜಾಗದಾಗ ಮಾಡೋದಲ್ಲ. ನಮ್ಮ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಜಾಗ ಬೇರೆ ಲೂಟಿ ಹೊಡ್ಲತ್ತಾರ, ಅಲ್ಲಿ ಹಾಕ್ರಿ ಎಲ್ಲತ್ತಿದ್ದೇವೆ JND ಕಾಲೇಜ್ ಅದ್ರ. ಆದ್ರೆ ಅಧಿಕಾರಿಗಳು ಅವ್ರಿಗೆ ಕರೆಕ್ಟ್ ಕನ್ವಿನ್ಸ್ ಮಾಡ್ತಾ ಇಲ್ಲ. ಮಂತ್ರಿಯವರಿಗೆ ನಾವೆಲ್ಲರೂ ಭೇಟಿ ಆಗ್ತೇವೆ, ಆಗ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ. ಅಲ್ಲಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದ, ಅಲ್ಲೆಲ್ಲ ಬಡವರ ಅಲ್ಲಿ ಹಾಕ್ರಿ ಅಂತ ಹೇಳಿ ನಮ್ದು ಉದ್ದೇಶ ಅದ.
ಇಂತ ಇದು ಬಸ್ ಸ್ಟ್ಯಾಂಡ್ ಹೊರಗೆ ಮಾಡ್ಕೊ ಜನ ಪಾಪ ರೋಡ್ ಮೇಲೆ ಇದ್ರಲ್ಲ ಬಸ್ ಸ್ಟ್ಯಾಂಡ್ ಇಲ್ಲಿ ತನಕ ಬರ್ತದೆ ಇದ್ರೆ ಕ್ಯಾಂಟೀನ್ ಮಾಡ್ಲಿಕ್ಕೆ ಜನ ಬಸ್ ಸ್ಟ್ಯಾಂಡ್ ಮಾಡ್ರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ ಸ್ಥಳದಲ್ಲಿ ಕ್ಯಾಂಟೀನ್ ಬೇಡ, ಹಾಗೇನೆ ನಿಲ್ದಾಣ ಬಸ್ ನಿಲ್ದಾಣ ಸ್ಥಳದಲ್ಲಿ ಯಾಕೆ ಕ್ಯಾಂಟೀನ್ ಮಾಡ್ತೀರಿ, ಬಸ್ ನಿಲ್ದಾಣ ಇಲ್ಲ ಆಗತ್ತಾಗ ಜನಗಳಿಗೆ. ಸೊ ಬೇರೆ ಒಂದು ಜಾಗ ನೋಡಿ ಮಾಡಿ ಅನ್ನೋದು ಜನಗಳ ಆಕ್ರೋಶ. ಬೀದರ್ನ ಮೈಲೂರು ಕ್ರಾಸ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಮಾಡೇ ಅಂದ್ರು ಫೈನಲ್ ಅಂದ್ರೆ ಮಾಡೋದು ಹಾಗೆ ನೋಡ್ಕೊಂಬಾರ ಅವ್ರು ಬೇಡ ಅಂತ ಹೇಳೋಗ್ಯಾರ ನಮಗೆ ಇದ ಲೆಕ್ಕ ಮೈಲೂರ್ದ ಹಾಕ್ತೇನೆ ಅಂತ ಹೇಳೋದು. ಅವ್ರು ಬರಸ್ತಾನೆ ಮಾಡ್ಬೇಡ್ರಿ, ಮೈಲೂರ್ದ ಜಾಗ ಅದ ತೋರಿಸಿದ ಮಂತ್ರಿ ಅವರಿಗೆ ಕನ್ವಿನ್ಸ್ ಆಗ್ಯಾರ ಸರ್. ಪುಕ್ಷಟದ ಕಬ್ಜಾ ಮಾಡತ್ತಾರ JND ಕಾಲೇಜ್ ಅದ್ರ ಜಾಗ ಸರ್. ಅಲ್ಲಿ ಬುರ್ಬುರರು ಅವರು ಇವರು ಗರೀಬ್ ಮಂದಿ ಊಟ ಮಾಡ್ತಾರೆ. मंत्री साहब प्लेस डिसाइड करते हैं। आप बोल रहे हैं, आपकी बात को हम सुन रहे हैं। अब इतने लोग बोल रहे हैं ನೀರು ಹೋಗಕ್ಕೆ ಮಂತ್ರಿ ಸಾಹೇಬ್ नहीं बोल के नहीं, अब इन लोग दालो बरे आप दोनों ಬೀದರ್ ನಗರದಲ್ಲಿ ಈಗಾಗಲೇ 4-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳಕ್ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲು ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಕ್ ಇರೋದಿಲ್ಲ. ಅದು ಒಳ್ಳೆ ಸ್ಕೀಮ್ ಅದ. ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡ್ಬೇಕಂಬ ಭಾವನೆ ಅದ ಅಂದ್ರೆ ಇಲ್ಲೇ ಬಾಜು ಮುನ್ಸಿಪಾಲಿಟಿ ಒಂದು ಪ್ರಾಪರ್ಟಿ ಬೇರೆ ಕಬ್ಜಾ ಮಾಡ್ಕೊಳತ್ತಾರ. ಆ ಪ್ರಾಪರ್ಟಿದಾಗ ಹಾಕ್ದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಈ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದ. ಇವತ್ತು BUB ಕಾಲೇಜ್ನವ್ರು ಈಗ ಯಾರಿಗೆ ಒಳಗೆ ವಾಕಿಂಗ್ ಬರ್ಲಕ್ ಬಿಡಲ್ಲ ಹೊಂಟಾರ. ಅಂತ ಪರಿಸ್ಥಿತಿ ಇದ್ದಾಗ ನೀವು ಈ ಗಾರ್ಡನ್ ಹಾಳು ಮಾಡ್ಲಾರ್ದಂಗ ಇಲ್ಲೇ ಪಕ್ಕದಾಗ ಗವರ್ಮೆಂಟ್ ಪ್ರಾಪರ್ಟಿ ಅದ, ಅದು ತೋರಿಸ್ತೇವೆ, ಅಲ್ಲಿ ಹಾಕ್ರಿ ಅಂತ ನಾವು ಹೇಳ್ತಿದ್ದೇವೆ. ಇವತ್ತು ಇಡೀ ಈ ಭಾಗದ 3-4 ಜನ ನಗರಸಭೆ ಸದಸ್ಯರು ಇದಕ್ಕೆ ವಿರೋಧ ಮಾಡತ್ತಿದ್ದೇವೆ. ನಾವು ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತೇವೆ. ಇವತ್ತು ಅವ್ರು ಇಲ್ಲಿ ಇಲ್ಲ, ಅದ್ರ ಸಲುವಾಗಿ ಕೆಲಸ ನಿಲ್ಲಿಸ್ರಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡತ್ತಿದ್ದೇವೆ. ಇಲ್ಲ, ಕೆಲಸ ಬಸ್ ಸ್ಟಾಪ್ ಕೆಡ್ತಾ ಇಲ್ಲ, ಅವ್ರು ಸುಮ್ಮನೆ ಕ್ಲೀನ್ ಮಾಡತ್ತಾರ. ಬಟ್ ಅವ್ರು ಏನಾದ್ರೂ ಇಲ್ಲಿ ಯಾವುದೇ ಕಾರಣಕ್ಕೆ ಜನ ಆಗ್ಲಕ್ ಬಿಡಲ್ಲ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗೋದಿಲ್ಲ. 3 ಸರಿ ಆಗ್ಯದ. ಅಧಿಕಾರಿಗಳ ಮೇಲೆ ನಮ್ಮ ಮಂತ್ರಿ ಅವರು ಒತ್ತಡ ಹಾಕ್ಲತ್ತಾರ, ಸಚಿವರು. ಅವ್ರ ಉದ್ದೇಶ ಒಳ್ಳೇದಿದ್ದಿರ್ಬೇಕು, ಆದ್ರೆ ಅವರಿಗೆ ಕನ್ವಿನ್ಸ್ ಮಾಡೋರು ಗಲತ್ ಮಾಡ್ಯಾರ. ಈ ಜಾಗದಾಗ ಮಾಡೋದಲ್ಲ. ನಮ್ಮ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಜಾಗ ಬೇರೆ ಲೂಟಿ ಹೊಡ್ಲತ್ತಾರ, ಅಲ್ಲಿ ಹಾಕ್ರಿ ಅಲ್ಲತ್ತಿದ್ದೇವೆ JND ಕಾಲೇಜ್ ಅದ್ರ. ಆದ್ರೆ ಅಧಿಕಾರಿಗಳು ಅವ್ರಿಗೆ ಕರೆಕ್ಟ್ ಕನ್ವಿನ್ಸ್ ಮಾಡ್ತಾ ಇಲ್ಲ. ಮಂತ್ರಿಯವರಿಗೆ ನಾವೆಲ್ಲರೂ ಭೇಟಿ ಆಗ್ತೇವೆ, ಆಗ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ. ಅಲ್ಲಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದ, ಅಲ್ಲೆಲ್ಲ ಬಡವರ ಅಲ್ಲಿ ಹಾಕ್ರಿ ಅಂತೇಳಿ ನಮ್ದು ಉದ್ದೇಶ ಅದ. ಇಂತ ಇದು ಬಸ್ ಸ್ಟ್ಯಾಂಡ್ ಹೊರಗೆ ಮಾಡ್ಕೊ ಜನ ಪಾಪ ರೋಡ್ ಮೇಲೆ ಇದ್ರಲ್ಲ ಬಸ್ ಸ್ಟ್ಯಾಂಡ್ ಇಲ್ಲಿ ತನಕ ಬರ್ತದೆ ಇದ್ರೆ ಕ್ಯಾಂಟೀನ್ ಮಾಡ್ಲಿಕ್ಕೆ ಜನ ಬಸ್ ಸ್ಟ್ಯಾಂಡ್ ಮಾಡ್ರಿ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕ್ ಸ್ಥಳದಲ್ಲಿ ಕ್ಯಾಂಟೀನ್ ಬೇಡ, ಹಾಗೇನೆ ನಿಲ್ದಾಣ ಬಸ್ ನಿಲ್ದಾಣ ಸ್ಥಳದಲ್ಲಿ ಯಾಕೆ ಕ್ಯಾಂಟೀನ್ ಮಾಡ್ತೀರಿ, ಬಸ್ ನಿಲ್ದಾಣ ಇಲ್ಲ ಆಗತ್ತಾಗ ಜನಗಳಿಗೆ. ಸೊ ಬೇರೆ ಒಂದು ಜಾಗ ನೋಡಿ ಮಾಡಿ ಅನ್ನೋದು ಜನಗಳ ಆಕ್ರೋಶ. ಬೀದರ್ನ ಮೈಲೂರು ಕ್ರಾಸ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಆಯುಕ್ತ ಶಿವರಾಜ್ ರಾಠೋಡ್ ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜನರ ಮನವೊಲಿಕೆಗೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅವ್ರು ಮಾಡೇ ಅಂದ್ರು ಫೈನಲ್ ಅಂದ್ರೆ ಮಾಡೋದು ಹಾಗೆ ನೋಡ್ಕೊಂಬಾರ ಅವ್ರು ಬೇಡ ಅಂತ ಹೇಳೋಗ್ಯಾರ ನಮಗೆ ಇದ ಲೆಕ್ಕ ಮೈಲೂರ್ದ ಹಾಕ್ತೇನೆ ಅಂತ ಹೇಳೋದು. ಅವ್ರು ಬರಸ್ತಾನೆ ಮಾಡ್ಬೇಡ್ರಿ, ಮೈಲೂರ್ದ ಜಾಗ ಅದ ತೋರಿಸಿದ ಮಂತ್ರಿ ಅವರಿಗೆ ಕನ್ವಿನ್ಸ್ ಆಗ್ಯಾರ ಸರ್. ಪುಕ್ಷಟದ ಕಬ್ಜಾ ಮಾಡತ್ತಾರ JND ಕಾಲೇಜ್ ಅದ್ರ ಜಾಗ ಸರ್. ಅಲ್ಲಿ ಬುರ್ಬುರರು ಅವರು ಇವರು ಗರೀಬ್ ಮಂದಿ ಊಟ ಮಾಡ್ತಾರೆ. मंत्री साहब प्लेस डिसाइड करते हैं। आप बोल रहे हैं, आपकी बात को हम सुन रहे हैं। अब इतने लोग बोल रहे हैं ನೀರು ಹೋಗಕ್ಕೆ ಮಂತ್ರಿ ಸಾಹೇಬ್ नहीं बोल के नहीं, अब इन लोग दालो बरे आप दोनों ಬೀದರ್ ನಗರದಲ್ಲಿ ಈಗಾಗಲೇ 4-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳಕ್ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲು ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡಕ್ ಇರೋದಿಲ್ಲ. ಅದು ಒಳ್ಳೆ ಸ್ಕೀಮ್ ಅದ. ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡ್ಬೇಕಂಬ ಭಾವನೆ ಅದ ಅಂದ್ರೆ ಇಲ್ಲೇ ಬಾಜು ಮುನ್ಸಿಪಾಲಿಟಿ ಒಂದು ಪ್ರಾಪರ್ಟಿ ಬೇರೆ ಕಬ್ಜಾ ಮಾಡ್ಕೊಳತ್ತಾರ. ಆ ಪ್ರಾಪರ್ಟಿದಾಗ ಹಾಕ್ದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಈ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದ. ಇವತ್ತು BUB ಕಾಲೇಜ್ನವ್ರು ಈಗ ಯಾರಿಗೆ ಒಳಗೆ ವಾಕಿಂಗ್ ಬರ್ಲಕ್ ಬಿಡಲ್ಲ ಹೊಂಟಾರ. ಅಂತ ಪರಿಸ್ಥಿತಿ ಇದ್ದಾಗ ನೀವು ಈ ಗಾರ್ಡನ್ ಹಾಳು ಮಾಡ್ಲಾರ್ದಂಗ ಇಲ್ಲೇ ಪಕ್ಕದಾಗ ಗವರ್ಮೆಂಟ್ ಪ್ರಾಪರ್ಟಿ ಅದ, ಅದು ತೋರಿಸ್ತೇವೆ, ಅಲ್ಲಿ ಹಾಕ್ರಿ ಅಂತ ನಾವು ಹೇಳ್ತಿದ್ದೇವೆ. ಇವತ್ತು ಇಡೀ ಈ ಭಾಗದ 3-4 ಜನ ನಗರಸಭೆ ಸದಸ್ಯರು ಇದಕ್ಕೆ ವಿರೋಧ ಮಾಡತ್ತಿದ್ದೇವೆ. ನಾವು ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತೇವೆ. ಇವತ್ತು ಅವ್ರು ಇಲ್ಲಿ ಇಲ್ಲ, ಅದ್ರ ಸಲುವಾಗಿ ಕೆಲಸ ನಿಲ್ಲಿಸ್ರಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡತ್ತಿದ್ದೇವೆ. ಇಲ್ಲ, ಕೆಲಸ ಬಸ್ ಸ್ಟಾಪ್ ಕೆಡ್ತಾ ಇಲ್ಲ, ಅವ್ರು ಸುಮ್ಮನೆ ಕ್ಲೀನ್ ಮಾಡತ್ತಾರ. ಬಟ್ ಅವ್ರು ಏನಾದ್ರೂ ಇಲ್ಲಿ ಯಾವುದೇ ಕಾರಣಕ್ಕೆ ಜನ ಆಗ್ಲಕ್ ಬಿಡಲ್ಲ. ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗೋದಿಲ್ಲ. 3 ಸರಿ ಆಗ್ಯದ. ಅಧಿಕಾರಿಗಳ ಮೇಲೆ ನಮ್ಮ ಮಂತ್ರಿ ಅವರು ಒತ್ತಡ ಹಾಕ್ಲತ್ತಾರ, ಸಚಿವರು. ಅವ್ರ ಉದ್ದೇಶ ಒಳ್ಳೇದಿದ್ದಿರ್ಬೇಕು, ಆದ್ರೆ ಅವರಿಗೆ ಕನ್ವಿನ್ಸ್ ಮಾಡೋರು ಗಲತ್ ಮಾಡ್ಯಾರ. ಈ ಜಾಗದಾಗ ಮಾಡೋದಲ್ಲ.
ನಮ್ಮ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಜಾಗ ಬೇರೆ ಲೂಟಿ ಹೊಡ್ಲಿತ್ತಾರ, ಅಲ್ಲಿ ಹಾಕ್ರಿ ಎಲ್ಲತ್ತಿದ್ದೇವೆ JND ಕಾಲೇಜ್ ಅದ್ರ. ಆದ್ರೆ ಅಧಿಕಾರಿಗಳು ಅವ್ರಿಗೆ ಕರೆಕ್ಟ್ ಕನ್ವಿನ್ಸ್ ಮಾಡ್ತಾ ಇಲ್ಲ. ಮಂತ್ರಿಯವರಿಗೆ ನಾವೆಲ್ಲರೂ ಭೇಟಿ ಆಗ್ತೇವೆ, ಆಗ ಅವ್ರಿಗೆ ಕನ್ವಿನ್ಸ್ ಮಾಡ್ತೇವೆ. ಅಲ್ಲಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದ, ಅಲ್ಲೆಲ್ಲ ಬಡವರ ಅಲ್ಲಿ ಹಾಕ್ರಿ ಅಂತೇಳಿ ನಮ್ದು ಉದ್ದೇಶ ಅದ. ಕ್ಯಾಂಟೀನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇದು ಬಸ್ ಸ್ಟ್ಯಾಂಡ್ ಹೊರಗೆ ಮಾಡ್ಕೊ ಜನ ಪಾಪ ರೋಡ್ ಮೇಲೆ ಇದ್ರಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ತನಕ ಬರ್ತದೆ, ಇದ್ರ ಕ್ಯಾಂಟೀನ್ ಮಾಡ್ಲಿಕ್ಕೆ ಜನ ಮಾಡ್ರಿ